ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಗ್ಯಾರಂಟಿ. ಝಣ ಝಣ ಕಾಂಚಾಣ ಜನರಿಗೆ ಮತ್ತೊಂದು ಬಂಪರ್. ಇದು ಬರೋಬ್ಬರಿ 10,000, ಒಂದಲ್ಲ ₹2 ಎಲ್ಲ ಬರೋಬ್ಬರಿ 10,000ದ ಗ್ಯಾರಂಟಿಯನ್ನು ನೀಡಿದ್ದಾರೆ. ಝಣ ಝಣ ಕಾಂಚಾಣ ಜನರಿಗೆ ಮತ್ತೊಂದು ರೀತಿಯ ಬಂಪರ್. ಚುನಾವಣೆ ಇನ್ನು ಕೆಲವೇ ದಿನ ಇದೆ ಅಂತನ್ನುವಾಗಲೇ ಭರ್ಜರಿಯಾದಂತಹ ಆಫರ್ ಇದು. ತಮಿಳುನಾಡಿನಲ್ಲಿ ಬಿಜೆಪಿ ಮಿತ್ರ ಪಕ್ಷ ಎಐಎಡಿಎಂಕೆ ಘೋಷಣೆ ಮಾಡಿದೆ. ಇನ್ನೇನು ಕೆಲವೇ ದಿನ ಇದೆ ಚುನಾವಣೆಗೆ. ಇಂತಹ ಸಂದರ್ಭದಲ್ಲಿ ಜೊತೆಗೆ ಸುಪ್ರೀಂ ಚಾಟಿ ಬೀಸಿದ ಮೇಲೂ ಕೂಡ ಬಿಜೆಪಿ ಮಿತ್ರ ಪಕ್ಷ ಆಫರ್ ಕೊಟ್ಟಿದೆ. ರೇಷನ್ ಕಾರ್ಡ್ದಾರ ಮಹಿಳೆಯರಿಗೆ ಪ್ರತಿ ತಿಂಗಳು ₹2,000, ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ ತಿಂಗಳಿಗೆ ₹2,000, PUC ಓದಿ ಉದ್ಯೋಗಕ್ಕಾಗಿ ರಿಜಿಸ್ಟರ್ ಮಾಡಿದ್ರೆ ₹1,000, ಪಡಿತರ ಚೀಟಿದಾರರಿಗೆ ₹1,000 ನೀಡುವಂತಹ ಭರವಸೆ, ಕೈಮಗ್ಗ ನೇಕಾರರಿಗೆ 450 ಯೂನಿಟ್ ಉಚಿತ ವಿದ್ಯುತ್, ಮೀನುಗಾರ ಪರಿಹಾರ ನಿಧಿ 8,000ದಿಂದ 12,000ಕ್ಕೆ ಏರಿಕೆಯನ್ನು ಮಾಡಿರುವಂತದ್ದು, ಫುಟ್ಪಾತ್ ವ್ಯಾಪಾರಿಗಳ ಸಹಕಾರಿ ಬ್ಯಾಂಕ್ ಸಾಲ ಮನ್ನಾ, ಎಐಎಡಿಎಂಕೆ ಅಧ್ಯಕ್ಷ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಘೋಷಣೆ ಮಾಡಿದ್ದಾರೆ. ಬರೋಬ್ಬರಿ 10,000ದ ಗ್ಯಾರಂಟಿ ಆಲ್ಮೋಸ್ಟ್. ಯಾಕಂದ್ರೆ ಜನರಿಗೆ ಎಲೆಕ್ಷನ್ ಬರ್ತಿದ್ದಂತೆನೆ ಅನೇಕ ಆಮಿಷಗಳನ್ನ ಭರವಸೆಗಳನ್ನ ಕೊಡ್ತಾರೆ. ಚುನಾವಣೆ ಇನ್ನೇನು ಕೆಲವೇ ದಿನ ಇದೆ ಅನ್ನುವಾಗ ಈಗ ಮತ್ತೆ ಭರ್ಜರಿ ಆಫರ್ ಅಂದಿದ್ದಾರೆ. ತಮಿಳುನಾಡು ಬಿಜೆಪಿಯ ಮಿತ್ರ ಪಕ್ಷ ಪ್ರಕಟಣೆ ಮಾಡಿರುವಂತದ್ದು. ಸುಪ್ರೀಂ ಚಾಟಿ ಬೀಸಿದ ಮೇಲೂ ಕೂಡ ಇದೇ ಆಫರ್ ಭರವಸೆಯನ್ನು ಸಾರ್ವಜನಿಕರಿಗೆ ನೀಡಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ ನಾವು ಬರೋಬ್ಬರಿ 10,000ದ ಗ್ಯಾರಂಟಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ಇನ್ನೇನು ಚುನಾವಣೆ ಕೆಲವೇ ದಿನ ಇದೆ ಅನ್ನುವಾಗ ಇಂಥ ಗ್ಯಾರಂಟಿಗಳೆಲ್ಲ ದಿಢೀರ್ ಅಂತ ಹೊರಗೆ ಬಂದ್ಬಿಡತ್ತೆ. ಅಂಥದ್ದೇ ಇದು. ಚುನಾವಣೆ ಇನ್ನು ಕೆಲವೇ ದಿನ ಇದೆ. ಬಿಜೆಪಿಯ ಮಿತ್ರ ಪಕ್ಷ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಘೋಷಣೆ ಮಾಡಿದೆ. ರೇಷನ್ ಕಾರ್ಡ್ದಾರ ಮಹಿಳೆಯರಿಗೆ 2,000 ಕೊಡ್ತೀವಿ, ಉದ್ಯೋಗಾಕಾಂಕ್ಷಿ ಪದವೀಧರಿಗೆ 2,000, PUC ಓದಿ ಉದ್ಯೋಗಕ್ಕಾಗಿ ರಿಜಿಸ್ಟರ್ ಮಾಡಿದ್ರೆ 1,000, ಪಡಿತರ ಚೀಟಿದಾರರಿಗೆ 1,000, ಕೈಮಗ್ಗ ನೇಕಾರರಿಗೆ 450 ಯೂನಿಟ್ ಫ್ರೀ ವಿದ್ಯುತ್, ಮೀನುಗಾರರ ಪರಿಹಾರ ನಿಧಿಯನ್ನು 8,000ದಿಂದ 12,000ಕ್ಕೆ ಏರಿಕೆ ಮಾಡುವಂಥದ್ದು ಅಧ್ಯಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ಘೋಷಣೆಯನ್ನ ಮಾಡಿದ್ದಾರೆ. ಒಂದೇ ಕುಟುಂಬಕ್ಕೆ ₹1,000 ಹೋಗುತ್ತೆ ಅನ್ನುವಂತಹ ಭರ್ಜರಿ ಆಫರ್ ಅನ್ನ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೂ ಕೂಡ ಎಐಎಡಿಎಂಕೆ ಈ ಆಫರ್ ಅನ್ನ ಘೋಷಣೆ ಮಾಡಿದೆ. ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ ಓದಿಕೊಂಡು ನಿಮಗಿನ್ನೂ ಉದ್ಯೋಗ ಇಲ್ಲದೆ ಇದ್ರೆ 2,000 ಸಿಗತ್ತೆ. ಇಲ್ಲಿಯ ಗೃಹಲಕ್ಷ್ಮಿಯ ಮಾದರಿಯಲ್ಲಿಯೇ ಅಲ್ಲಿಯೂ ಕೂಡ ₹2,000. ಇನ್ನು ಪಡಿತರ ಚೀಟಿ ಇರುವಂತಹ ನಾಗರಿಕರಿಗೆ ₹1,000 ಕೊಡುವಂಥದ್ದು ಮತ್ತು 450 ಯೂನಿಟ್ ಫ್ರೀ ವಿದ್ಯುತ್ ಅನ್ನ ಕೊಡುವಂಥದ್ದು. ನೇಕಾರರಿಗೆ 450 ಯೂನಿಟ್ ಫ್ರೀ ವಿದ್ಯುತ್ ಅನ್ನ ಕೊಡ್ತೀವಿ ಅಂದಿದೆ ಎಐಎಡಿಎಂಕೆ. ಇನ್ನು ರೇಷನ್ ಕಾರ್ಡ್ದಾರ ಮಹಿಳೆಯರಿಗೆ 2,000, ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ 2,000, PUC ಓದಿ ಬರೀ ನೀವು ಉದ್ಯೋಗಕ್ಕೆ ರಿಜಿಸ್ಟರ್ ಮಾಡಿದ್ರು ಸಾಕು 1,000 ಸಿಗತ್ತೆ. ಪಡಿತರ ಚೀಟಿದಾರರಿಗೆ 1,000 ಕೊಡ್ತೀವಿ, ಮೀನುಗಾರರ ಪರಿಹಾರ 8,000ದಿಂದ 12,000ಕ್ಕೆ ಏರಿಕೆ. ಹೀಗೆಲ್ಲ ಚುನಾವಣೆ ಬರ್ತಿದ್ದಂತೆ ಅನೇಕ ಭರವಸೆಗಳನ್ನ ಮತ್ತು ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡುವಂಥದ್ದು, ಜನರಿಗೆ ಈ ರೀತಿಯಾಗಿ ಭರವಸೆಯನ್ನ ಕೊಡುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಈಡೇರುತ್ತೋ ಅದು ಆಮೇಲಿನ ಮಾತು. ಆದರೆ ಇಂಥ ಭರವಸೆಗಳ ಮೇಲೂ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂಥದ್ದು. ಇದರ ನಡುವೆಯೂ ಕೂಡ ಈಗ ಬಿಜೆಪಿಯ ಮಿತ್ರ ಪಕ್ಷ ತಮಿಳುನಾಡಿನ ಎಐಎಡಿಎಂಕೆ ಅಧ್ಯಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ಇದನ್ನ ಘೋಷಣೆ ಮಾಡಿದ್ದಾರೆ. ಭಾಗ್ಯಗಳ ಮೇಲೆ ಭಾಗ್ಯ ತಮಿಳುನಾಡಿನಲ್ಲೂ ಕೂಡ ಇದೇ ಶುರುವಾಗಿದೆ. ಈಗ ಚುನಾವಣೆ ಇನ್ನೇನು ಹತ್ರ ಬರ್ತಿದೆ ಅಂದಾಗ ಅದನ್ನ ಕೊಡ್ತೀವಿ, ಇದನ್ನ ಕೊಡ್ತೀವಿ, ಅದನ್ನ ಮಾಡ್ತೀವಿ, ಎಲ್ಲಾ ಭರವಸೆಗಳು ಒಟ್ಟಿಗೆನೆ ಬರುತ್ತೆ. ಜನರನ್ನ ಸೆಳೆಯೋದಕ್ಕೆ ಇಂಥ ನಾನಾ ಕಸರತ್ತುಗಳನ್ನ ಪಕ್ಷ ಮಾಡತ್ತೆ. ತಮ್ಮ ಪ್ರಣಾಳಿಕೆಯಲ್ಲಿ ಇಂಥ ಸಾವಿರಾರು ಭರವಸೆಗಳನ್ನ ಹಾಕೊಂಡಿರುತ್ತೆ. ಅದಾದ ಮೇಲೆ ಚುನಾವಣೆಯ ನಂತರ ಅದರ ಎಷ್ಟರ ಮಟ್ಟಿಗೆ ಅದು ಈಡೇರುತ್ತೋ ಆದ್ರೆ ಅದು ಸೆಕೆಂಡರಿ. ಸದ್ಯಕ್ಕೆ ಮಾತ್ರ ಆಲ್ಮೋಸ್ಟ್ 10,000ದವರೆಗೂ ಕೂಡ ಗ್ಯಾರಂಟಿಯನ್ನ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಘೋಷಣೆ ಮಾಡಿದೆ.